ನಮಸ್ತೆ ವೀಕ್ಷಕರೇ, ನಮ್ಮ ಡಿವೈನ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಇಂದು ಮಹಾಶಿವರಾತ್ರಿಯ ರಹಸ್ಯ ಮತ್ತು ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಹಾಶಿವರಾತ್ರಿಯ ದಿನ, ಆ ಒಂದು ರಾತ್ರಿ ಸಂಪೂರ್ಣ ಜಗತ್ತೇ ಜಾಗೃತವಾಗಿರುವ ರಾತ್ರಿ. ದೇವತೆಗಳು, ಋಷಿಗಳು ಕಾಯುತ್ತಿದ್ದ ಪವಿತ್ರ ಕ್ಷಣ. ಶಿವನು ತಾಂಡವ ಮಾಡಿದ ಅದ್ಭುತ ಕಾಲ. ಆ ಮಹಾಶಿವರಾತ್ರಿ ಏಕೆ ಇಷ್ಟು ಶಕ್ತಿಯುತ? ಈ ರಾತ್ರಿ ಜಾಗರಣೆ ಮಾಡಿದರೆ ಏನು ಲಾಭ? ಬಿಲ್ವದಳ ಹಾಕುವುದಕ್ಕೆ ಅಷ್ಟು ಮಹತ್ವ ಏನು? ಇಂದು ನಾವು ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯ ನಿಜವಾದ ರಹಸ್ಯವನ್ನು ನಾವು ಇಂದು ವಿಸ್ತಾರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಮಾಘ ಅಥವಾ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯೆಗೂ ಮುಂಚಿನ ರಾತ್ರಿ, ಅದೇ ಮಹಾಶಿವರಾತ್ರಿ. ಇದು ಸಾಮಾನ್ಯ ಹಬ್ಬ ಅಲ್ಲ, ಇದು ಆತ್ಮಜಾಗೃತಿಯ ಹಬ್ಬ. ಈ ದಿನ ಚಂದ್ರನ ಶಕ್ತಿ ಅತ್ಯಂತ ಕಡಿಮೆ. ಮಾನವನ ಮನಸ್ಸು ಚಂಚಲವಾಗುವ ಸಮಯ. ಚಂದ್ರನ ಶಕ್ತಿ ಯಾವಾಗ ಕಡಿಮೆ ಆಗುತ್ತದೆಯೋ ಆಗ ಮನುಷ್ಯನ ಮನಸ್ಸು ತುಂಬ ಚಂಚಲವಾಗುತ್ತೆ. ಆದ್ದರಿಂದ ಈ ರಾತ್ರಿ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಬೇಕು. ಶಿವಧ್ಯಾನ ಮಾಡಿದರೆ ಮನಸ್ಸು ಸ್ಥಿರವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ನಾವು ಈ ಶಿವರಾತ್ರಿಯ ದಿನ ನಾವು ಜಾಗರಣೆ ಇದ್ದು ಶಿವನ ಧ್ಯಾನವನ್ನು ನಾವು ಮಾಡಲೇಬೇಕು. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮಥನ ಮಾಡುವಾಗ, ಸಮುದ್ರ ಮಥನ ಯಾರ್ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ದೇವತೆಗಳು ಮತ್ತು ಅಸುರರು. ಈ ದೇವತೆಗಳು ಮತ್ತು ಅಸುರರು ಸಮುದ್ರ ಮಥನ ಮಾಡಿದಾಗ ಭಯಾನಕ ಹಾಲ ಮೊದಲಿಗೆ ಹೊರಬರುತ್ತೆ. ಅಮೃತಕ್ಕೋಸ್ಕರ ಅವರು ಸಮುದ್ರ ಮಥನವನ್ನು ಮಾಡ್ತಾ ಇರ್ತಾರೆ. ಆದರೆ ಅಮೃತ ಮೊದಲು ಬರೋದಿಲ್ಲ, ಮೊದಲು ಬರೋದೇ ಹಾಲಾಹಲ ಅಂದರೆ ವಿಷ. ಆ ವಿಷ ಇಡೀ ಜಗತ್ತನ್ನೇ ನಾಶ ಮಾಡುವಂಥ ಒಂದು ಶಕ್ತಿ ಅದಕ್ಕೆ ಇರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಲೋಕವನ್ನು ರಕ್ಷಿಸಲು ಮುಂದೆ ಬಂದವರು ನಮ್ಮ ಶಿವನು ಆ ವಿಷವನ್ನು ಕುಡಿದು ತನ್ನ ಕಂಠದಲ್ಲಿ ಹಿಡಿದಿಟ್ಟುಕೊಂಡರು. ಅದರ ಫಲವಾಗಿ ಶಿವನ ಕಂಠ ನೀಲವರ್ಣವಾಯಿತು. ಆದ್ದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂತು. ಇದು ತ್ಯಾಗದ ಪ್ರತೀಕ. ಇನ್ನೊಂದು ಘಟನೆಯು ಕೂಡ ಈ ಒಂದು ದಿನವೇ ನಡೆದಿದೆ. ಅದು ನಮ್ಮ ತಾಯಿ ತಂದೆಯರಾದ ಶಿವ ಪಾರ್ವತಿಯರ ವಿವಾಹ. ಜಗತ್ಪಿತ ಮತ್ತು ಮಾತಾರಾದಂತಹ ಪಾರ್ವತಿ ಮತ್ತು ಪರಮೇಶ್ವರರ ಮದುವೆ ಆದಂಥ ದಿವ್ಯ ದಿನ ಇದು ಅಂತ ಕೂಡ ನಾವು ಹೇಳ್ಬೋದು. ಪಾರ್ವತಿ ದೇವಿ ಶಿವನನ್ನು ವರಿಸುವುದಕ್ಕೋಸ್ಕರ ತಪಸ್ಸು ಮತ್ತು ಭಕ್ತಿ ಮಾಡ್ತಾ ಇರ್ತಾಳೆ. ಆ ಒಂದು ತಪಸ್ಸಿಗೆ ಮೆಚ್ಚಿ ಶಿವನು ಪ್ರಸನ್ನನಾಗಿ ಪಾರ್ವತಿಯನ್ನು ವಿವಾಹವಾಗುತ್ತಾನೆ. ಆದ್ದರಿಂದ ಈ ದಿನ ದಾಂಪತ್ಯ ಸೌಖ್ಯಕ್ಕಾಗಿ ವಿಶೇಷ ಪೂಜೆಯನ್ನ ಮಾಡಿಸ್ತಾರೆ. ಮತ್ತೆ ಈ ದಿನದಲ್ಲಿ ನಾವು ಏನು ಮಾಡಬೇಕು? ಈ ದಿನ ನಾವು ಬರೀ ಜಾಗರಣೆ ಮಾಡ್ಕೊಂಡಿರ್ತೀವ? ಇಲ್ಲ, ಉಪವಾಸವನ್ನು ಕೂಡ ಮಾಡ್ತೀವಿ. ಉಪವಾಸ ಅಂತ ಹೇಳಿದಾಗ ನಾವು ತುಂಬ ಕಠಿಣ ಉಪವಾಸ ಮಾಡಲಿಕ್ಕೆ ಕೆಲವರಿಗೆ ಆಗೋದಿಲ್ಲ. ಕೆಲವರು ಕಠಿಣವಾದಂಥ ಒಂದು ಉಪವಾಸವನ್ನು ಮಾಡ್ತಾರೆ. ಯಾರಿಗೆ ಶಕ್ತಿ ಇಲ್ವೋ ಅವರು ಫಲಹಾರ ತಗೊಂಡು ಉಪವಾಸವನ್ನು ಮಾಡ್ಬೋದು. ಉಪವಾಸ ಅಂದರೆ ಏನು? ಉಪ ಅಂದರೆ ದೇವರು, ಮತ್ತು ವಾಸ ಅಂದರೆ ದೇವರಿಗೆ ಹತ್ರ. ನಾವು ದೇವರಿಗೆ ಹತ್ರವಾಗೋದನ್ನು ನಾವು ಉಪವಾಸ ಅಂತೇಳಿ ಹೇಳ್ತೀವಿ. ರಾತ್ರಿ ಇಡೀ ಜಾಗರಣೆ ಇರಬೇಕು. ಜಾಗರಣೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ, ದೇವರ ಧ್ಯಾನ ಮಾಡಬೇಕು, ಶಿವನ ಧ್ಯಾನ ಮಾಡಬೇಕು. ಶಿವನ ಧ್ಯಾನ ಮಾಡಬೇಕು ಅಂತ ಅಂದಾಗ ನಿದ್ದೆ ಬರ್ತಾ ಇರುತ್ತೆ. ಆ ನಿದ್ದೆನ ಓಡಿಸ್ಬೋದು. ಯಾವಾಗ ಹೇಗೆ ಓಡಿಸ್ಬೇಕು? ನಾವು ಶಿವನಾಮ ಜಪ ಮಾಡಬೇಕು. ಅದು ಶಿವನಾಮ ಜಪದಲ್ಲಿ ತುಂಬ ಮುಖ್ಯವಾದದ್ದು, ನಾವು ಯಾವಾಗ ಬೇಕಾದ್ರೂ ಮಾಡುವಂಥ ಒಂದು ಶಕ್ತಿಶಾಲಿ ಮಂತ್ರ ಜಪ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಓಂ ನಮಃ ಶಿವಾಯ. ಈ ಒಂದು ಮಂತ್ರವನ್ನು ನಾವು ರಾತ್ರಿ ಇಡೀ ಜಾಗರಣೆ ಮಾಡಿಕೊಂಡು ನಾವು ಜಪ ಮಾಡಿದ್ದೇ ಆದರೆ ನಮ್ಮ ಎಂಥದ್ದೇ ಕಷ್ಟ ಇದ್ರೂ ಆ ಒಂದು ಕಷ್ಟವನ್ನು ನಿವಾರಣೆ ಮಾಡಿಸುವಂಥ ಒಂದು ಭಾರ ಶಿವನ ಮೇಲಾಗುತ್ತೆ. ಶಿವ ಖಂಡಿತ ನಿಮ್ಮದು ಎಷ್ಟೇ ನೀವು
ಎಂಥದೇ ಕಷ್ಟ ಇದ್ದರೂ ಆ ಕಷ್ಟವನ್ನು ಅವನು ನಿವಾರಣೆ ಮಾಡ್ತಾನೆ. ಈ ಒಂದು ದಿನ ನಾವು ರಾತ್ರಿ ಇಡೀ ಜಾಗರಣೆ ಇದ್ದಾಗ ನಾವು ಓಂ ನಮಃ ಶಿವಾಯ ಮಂತ್ರ ಜಪವನ್ನು ಮಾಡೋದನ್ನು ಮರಿಬಾರ್ದು. ಲಿಂಗಾಭಿಷೇಕ ಮಾಡಬೇಕು ಈ ಒಂದು ದಿನ. ಲಿಂಗಾಭಿಷೇಕಕ್ಕೆ ಹಾಲು, ಜಲ, ಜೇನು, ಬಿಲ್ವದಳ ಈ ಒಂದು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಆ ಶಿವಲಿಂಗಕ್ಕೆ ನಾವು ಅಭಿಷೇಕವನ್ನು ನೆರವೇರಿಸಬೇಕು. ಬಿಲ್ವದಳ ಯಾಕೆ ಮುಖ್ಯ? ಬಿಲ್ವದಳದಲ್ಲಿ ನಾವು 3 ಎಲೆಗಳನ್ನು ನೋಡ್ತೀವಿ. ಆ 3 ಎಲೆಗಳು ಶಿವನ 3 ಕಣ್ಣುಗಳಿಗೆ ಪ್ರತೀಕ. ಅದನ್ನು ಸಮರ್ಪಿಸಿದ್ರೆ ನಮ್ಮ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು. ಹಾಗೆ ಕೂಡ ನಾವು ಆ ಬಿಲ್ವದಳವನ್ನು ಶಿವನಿಗೆ ಈ ಒಂದು ದಿನ ಅರ್ಪಿಸೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಏನಪ್ಪ ಅಂತ ಅಂದರೆ, ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನು ವಿನಾಶದ ದೇವರು ಎಂದು ಮಾತ್ರ ಹೇಳುವುದು ತಪ್ಪು. ಅವನು ಪರಿವರ್ತನೆಯ ದೇವರು. ನಮ್ಮೊಳಗಿನ ಅಹಂಕಾರ, ಕ್ರೋಧ, ದುರಾಸೆ ಇದು ಆಧ್ಯಾತ್ಮಿಕ ಅರ್ಥ. ನಮ್ಮೊಳಗಿನ ಅಹಂಕಾರ, ಕ್ರೋಧ, ದುರಾಸೆ ಇವೆಲ್ಲವನ್ನು ನಾಶ ಮಾಡು ಅಂತೇಳಿ ನಾವು ಶಿವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ನಾವು ಜಾಗರಣೆಯನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ನಮ್ಮ ಶಿವ ನಮ್ಮಲ್ಲಿರುವ ಅಹಂಕಾರ, ಕ್ರೋಧ, ದುರಾಶೆ ಎಲ್ಲವನ್ನೂ ನಾಶ ಮಾಡ್ತಾನೆ. ಆದ್ದರಿಂದ ಮಹಾಶಿವರಾತ್ರಿಯನ್ನು ನಾವು ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗುವ ಪ್ರಯಾಣ ಅಂತ ಹೇಳಿ ಕೂಡ ನಾವು ಖಂಡಿತವಾಗಿ ಹೇಳ್ಬೋದು. ಯಾಕೆಂದರೆ ನಾವು ಅಹಂಕಾರ, ಕ್ರೋಧ, ದುರಾಸೆಗಳನ್ನು ವಿನಾಶ ಮಾಡುವಂಥ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಅಂಧಕಾರದಿಂದ, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಕಡೆಗೆ ನಾವು ಪ್ರಯಾಣವನ್ನು ಸಾಗಿಸ್ತಾ ಇದ್ದೀವಿ. ಅದರಿಂದ ನಾವು ಈ ಒಂದು ಮಹಾಶಿವರಾತ್ರಿಯನ್ನು ನಾವು ಆಧ್ಯಾತ್ಮಿಕ ಸಂದೇಶವನ್ನು ನಾವು ನೀಡಬಹುದು. ಅಂದರೆ ನಾವು ಅಂಧಕಾರದಿಂದ ಬೆಳಕಿನಡೆಗೆ ಹೋಗುವಂಥ ಪ್ರಯಾಣವೇ ಮಹಾಶಿವರಾತ್ರಿ ಅಂತೇಳಿ ಕೂಡ ನಾವು ಹೇಳ್ಬೋದು. ನಮ್ಮ ಜೀವನದಲ್ಲಿ ಯಾವ ದುರ್ಬಲತೆಯನ್ನು ನಾವು ಶಿವನಿಗೆ ಅರ್ಪಿಸಿ ನಾವು ಇಂದಿನಿಂದ ಈ ದುರ್ಬಲತೆಯನ್ನು ನಾವು ನಮ್ಮ ಜೀವನದಿಂದ ದೂರ ಮಾಡ್ತೀವಿ ಅಂತ ಜೀವನ ಮುಂದೆ ಹೇಳ್ಕೊಂಡು ನಾವು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡೋಣ. ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ವೀಕ್ಷಕರೇ.